ನನಗೆ ಹಸಿವೆ ಅಂದ್ರೆ ಏನು ಬಾಯಾರಿಕೆ ಅಂತ ಗೊತ್ತಿರಲಿಲ್ಲ, ಗೊತ್ತೇ ಆಗಲಿಲ್ಲ. ಹಸಿವೆಗೆ ಅನ್ನವಾಗಿ, ಬಾಯಾರಿಕೆಗೆ ನೀರಾಗಿ, ಜ್ಞಾನವಾಗಿ, ಗಾನವಾಗಿ ಇದ್ದದ್ದು ರಾಮಧ್ಯಾನ. ಅಂತರ್ಮುಖಿಗಳಾಗಿರುವಾಗಲೂ ಬಹಿರ್ಮುಖ ಹಸಿವೆಯ ಗೊಡವೆಯೇ ನಮಗಿರಲಿಲ್ಲ. ರಾಮ ನಾಮ ವ್ಯಾಹೃತಿಯೇ ನಮಗೆ ಆಹಾರವಾಗಿ ಅನ್ನಪಾನ. ಇಲ್ಲಿಗೆ ಬರುವಾಗ ಇಷ್ಟು ಕಾಲ ಇಲ್ಲದ ಹಸಿವೆಗಳ ಜೊತೆಗೆ ಅಂತ ಹೇಗೆ? ಹೌದು, ಹಸಿವೆ ಕೆರಳಕತವಾಗಿದೆ ಉದಾಹರಣೆ. ಯಾಕೆ ನೋಡಿ ಅವನವನ್ನು ನೋಡ್ತಾ ಇದ್ದೇನೆ, ಎಷ್ಟು ಸಂಪೋಗಿ ಬೆಳೆದಿದೆ. ಹೌದೌದು, ಹೌದಲ್ಲ? ಬಹಳ ಚಂದವಾದಂತಹ ವಾತಾವರಣ ಇದು. ನಟ್ಟು ಬೆಳೆಸಿದ ನವಷ್ಟಕ್ಕೆ ಬೆಳೆದ ಗೊತ್ತಿಲ್ಲ, ಅದರಷ್ಟಾಗಿರ್ಬೋದಲ್ಲ. ಎಂತದಲ್ಲ ಹಣ್ಣು, ಫಲಭರಿತವಾದಂತಹ ವೃಕ್ಷಗಳು, ಪುಷ್ಪಿತವಾದಂತಹ ರಾಜಿಗಳು ನಮ್ಮನ್ನೆಲ್ಲ ಕೈ ಬೀಸಿ ಕರೀತಾವು. ಹೌದು, ಬನ್ನಿ ಬನ್ನಿ, ಇದು ನಿಮಗೇ ಇರುವಂತದ್ದು. ಅಲ್ಲಿ ನೋಡಣ್ಣ, ಫಲಭಾರದಿಂದ ಬಾಗಿದ ಮರ. ಹೌದಪ್ಪ, ಬಾಗಿ ನಮ್ಮನ್ನು ಸಾಕತಿಸುವುದಲ್ವ? ಹೌದೌದು, ದಾಳಿಂಬೆ, ಪನಸ, ತೂತ, ಪೇರಳೆ, ಪನ್ನೇರಳೆ ಎಲ್ಲ ನೋಡಿದ್ಯಾ? ನೋಡ್ತಾ ಇದ್ದೇನೆ. ನೋಡುವಾಗ ಎಲ್ಲ ತಿಂದು ಹೊಟ್ಟೆ ತುಂಬಿಸಬೇಕು ಅಂತ ಉಂಟು. ಬಾಯಲ್ಲಿ ನೀರು ಹೊರ್ತಾ ಉಂಟು, ಕೈ ಹಾಕುವ. ಹೌದು, ನೀನಾ ಬದಿ, ನಾನೀ ಬದಿಯಿಂದ. ಆಯ್ತಣ್ಣ, ನಿಮಗೆ ಮನಸ ಬೇಕಾದ್ರೆ ನನಗೆ ಕೇಳು, ಆಯ್ತಾ? ಮನಸ ಇಲ್ಲಿ ಇರುವುದಾಗ ಆಯ್ತು. ನಿನಗೆ ಬೆನ್ನೆರಳೆ ಬೇರಾದ್ರೆ ಇಲ್ಲಿ ಬಾ. ಆದೀತಪ್ಪ. ಓದಿ ಕಾಶ್ಮೀರ, ಓ ಜಯರಾಮ, ಓ ಜಯರಾಮ. ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ. ಕೋದಂಡ ರಾಮ, ಇದೆಲ್ಲ ಅಲ್ಲೊಂದು ಮಂಗ, ಇಲ್ಲೊಂದು ಮಂಗ, ಎರಡು ಮಂಗಗಳು ಇಲ್ಲೆಲ್ಲ ಹಾಳು ಮಾಡಬೇಕು. ನೋಡ್ಬೇಕು, ಓಡಿತಾ ಅಲ್ಲ, ಇವನದು ಕೈ ಅಡವ ಎಡದಲ್ಲಿ ಬಲ. ನೀನು ಸೂಯೆ ಸೂಯೆ ಅಂತ ಕೋಳಿ ಓಡಿಸು, ಮಂಗನ ಓಡಿತು. ನಿನಗೆ ಎರಡು ಕೈಯಲ್ಲಿ ಆಗುತ್ತದ? ಬಲ ಕೈಯಲ್ಲಿ ಬಲ, ಬಲ ಕೈಯಲ್ಲಿ ಬಲ ಕಡಿಮೆ, ಅದಕ್ಕಾಗಿ ಪೆಟ್ಟು ಸರಿ ಬೀಳ್ಬೇಕಲ್ಲ. ನರಕ್ಕೆ ಬೆಟ್ಟುಂಟಲ್ಲ, ನರದೌರ್ಬಲ್ಯ. ಅದು ನಿನಗೆ ಅವ ಹೇಳುದು ಬಲ ಕೈಯಲ್ಲಿ ಬಲ ಹೆಚ್ಚಬೇಕು, ಅದಕ್ಕೆ ಬಲ ಅಂತ ಹೆಸರು. ಯಾಕೆ ನಿನಗೆ ಬಲ ಕೈಗೆ ಬಲ ಇಲ್ಲ ಅಂತ ಆಗುವಾಗ ನರದೌರ್ಬಲ್ಯ. ಓಡಿ ಓಡಿ
ಎಂತದ ನಾಳೆ ನೋಡುದು ನೀನು ಏನು ಚಿಹ್ನೆಗಳಿಲ್ಲ ಇದರಲ್ಲಿ. ದೀರ್ಘಕಾಲ ಇರುವಂತದ್ದಲ್ಲಿ ನೀವು ನಮ್ಮ ಭವಿಷ್ಯ ಎಲ್ಲಿಗೆ ಬಂದದ್ದು? ಅವರಿಗೆ ಭವಿಷ್ಯ ಬರ್ತಾರೆ. ಭವಿಷ್ಯ ಎಲ್ಲ ಭಾಷೆ. ಏನು ನೋಡ್ತಾ ಇದ್ದೇನೆ ಏನು ಭವಿಷ್ಯ ಹೇಳಲಿಕ್ಕೆ ಬರುವುದಿಲ್ಲ ಅವರಿಗೆ. ಯಾರಿಗೆ? ನಮ್ಮಲ್ಲಿ ಒಬ್ಬ ಸುಮ್ಮನೆ ಹೇಳ್ತಾನೆ ನಾನು ಭವಿಷ್ಯ ಜ್ಯೋತಿಷ ಅಂತೇಳಿ. ಈಗ ಇಲ್ಲಿಗೆ ಜ್ಯೋತಿಷ ಅಂತ ಹೇಳಿ ಹೋಗಿದ್ದ ನಾವು ಇದರಲ್ಲಿ ಆಗುದಿಲ್ಲ ನಮ್ಮ ಅಂತ ಗೊತ್ತಾಗ್ತದೆ. ಜಾತಿಯಲ್ಲಿ ಎಷ್ಟು ಮಂದಿಗಳು ಭವಿಷ್ಯ ನುಡಿಯುವವರಿದ್ರು ಗೊತ್ತುಂಟ ನಿನಗೆ? ಮತ್ತೆ ನಾನು ಸ್ವಲ್ಪ ನಮ್ಮಲ್ಲಿ ಒಬ್ಬ ದೊಡ್ಡ ಜ್ಯೋತಿಷ ಇದ್ದಾನೆ ಈಗ. ಅವನಿಗೆ ಇದರಲ್ಲಿ ಎಲ್ಲ ಆಗುದಿಲ್ಲ ಅಂತ ಗೊತ್ತಾಯ್ತು. ಈಗ ಅದಕ್ಕೆ ಹೊರಟಿದ್ದಾನೆ. ಮೂಲೆಯಲ್ಲಿದ್ದಾನೆ ಅವ. ನಿಮ್ಮ ಭವಿಷ್ಯವನ್ನು ನಾನು ಚಿತ್ರಣ ಮಾಡಿ ನಿನಗೆ ಕೆಲಸ ಇತ್ತ ನನಗೆ ಇಲ್ಲಿ ಕಾಯೋದು ಇವರೆಲ್ಲ ನಿನ್ನ ಮಕ್ಕಳ ನನ್ನ ಸಾಮಾನ್ಯಗಳು ಮಕ್ಕಳು ನಿನಗೆ ಹೆಂಡತಿ ಇದ್ದಾಳ? ಎಂತ ಅವಸ್ಥೆ. ನಿನ್ನ ಸಹಪಾಠಿಗಳು ಇವರಲ್ಲ. ನೀನು ಎಷ್ಟು ಕಾಲ ಆಯ್ತು ಕಲಿಯುವುದಾಗಿದ್ರೆ? ನಾನು ತುಂಬಾ ಸಮಯ ಆಯ್ತು. ನೀನು ಇದ್ದಲ್ಲೇ ಇದ್ಯಾ ಅಂತ ತೋಮ್ 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 ತೋಮ್. ಇವರೆಲ್ಲ ಆಮೇಲೆ ಬಂದಾಗ ಮಂಗ, ನಿನ್ನ ಇದ್ದನ್ನು ಬಿಟ್ಟಿದ್ದೆ ಅಣ್ಣ ಅವ ನನ್ನ ತಾನೇ ನೋಡಿದ್ಯ ಅವಾಗ ಅವ. ನನ್ನನ್ನು ತೋರ್ತು. ಅವನು ತೋತು ದೀನ್ ದೀನ್. ನೋಡು ಕಪ್ಪು ಕಪ್ಪು ಕೂದಲು ನೋಡು ಕೂದಲು. ಅದಕ್ಕೆ ಬಣ್ಣ ಕೊಟ್ಟದ್ದಲ್ವ? ಇದು ಇಲ್ಲಿಯೂ ಉಂಟು ಕಪ್ಪು ಕಪ್ಪು ಕೂದಲು. ಇಲ್ಲಿಯೂ ಉಂಟು. ಅದು ಅವನಿಗೆ ಹೇಳಲಿಕ್ಕೆ ಬರುದು. ನೀನು ತೋರಿಸುವುದೇ ಅಷ್ಟೇ. ಮತ್ತೆ ನೀನು ನಿನ್ನ ತೋರಿಸ್ತೇನೆ. ಅಲ್ಲ ಅವ ಹೇಳಿ ನೀನು ಹೇಳುವುದೇಕಂತ. ಅವನಿಗೆ ಹೇಳಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಏನ್ ನೋಡ್ತಾ ಇದ್ದೀರಿ? ಹೊಡಿಬೇಕು. ನಮ್ಮನ್ನು ಜೀವ ಬಿಡು ಮಂಗವೇ, ಜೀವ ಬಿಡು. ಮಂಗವೇ ಅಂತಲ್ಲ, ಮಂಗಗಳಾದರೂ ನಮಗೊಂದು ನಾಮ ಇದೆ. ಮಂಗಳೇ ನಾವು ಸುನಾಮಿಗಳು ಗೊತ್ತಾಗಿದೆ. ಸುನಾಮಿಯ ಬರುವಾಗಲೇ ಗೊತ್ತಾಗ್ತದೆ. ಒಳ್ಳೆ ಹೆಸರುಳ್ಳವರು ಅಂತ ಹೇಳಿ ನಾನು ಸುನಾಮರು. ಎಂತದ್ದು ಸುನಾಮ? ಮೈದ 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 ಎಂತದು ಹೇಳಿದ್ರು ಮೈದಾನಿ ಅಂತ. ಮೈದ ಮೈಂದ ಮೈಂದ ಮಧ್ಯದಲ್ಲಿ ಒಂದು ಶೂನ್ಯ ಉಂಟು. ಮೈಂದ ಅದು ಇಬ್ಬನಿ. ಮೈಂದ ಎರಕವಾದ ಅವಳಿ ನಾಮ. ನಾನು ಮೈಂದ, ನಾನು ದ್ವಿವಿಧ. ಓ ನೀನು ಮೈದ, ಇವ ಜೀಗುಡ್ಡೆ. ಮೈಂದ ಕಿವಿದ ಮೈದ ಮುಳುಗಿಸಿ ಬಿಡು. ಮೈದ ಈಗ ಜೀಗುಡ್ಡೆ. ನನ್ನ ಅಡುಗೆ ರಚನೆ ಮಗನ. ನಿನ್ನ ಅಪ್ಪ ಅಡುಗೆ ಮಾಡು. ಹಾಗೆ ಕಾಣಿಸ್ತದ. ನಿನ್ನ ಅಪ್ಪ ಅಡುಗೆ ಮಾಡುವ ಎಷ್ಟು ಬಗ್ಗೆ ತಿಂಡಿ ಮಾಡಿಗೆ ಬರ್ತಾರೆ ನಿನ್ನ ಅಪ್ಪನಿಗೆ. ಅವನೇ ಅವ್ವ. ಅಪ್ಪ ಅಪ್ಪ ಇಲ್ಲದೆ ಹಪ್ಪವೇ ಹಪ್ಪ ಆಗ್ಬೇಕು ನಿಮಗೆ. ಬಿಡ್ಬೇಕಾ? ನಾವು ಬೇಕಾದಾಗ ತಿಂದಿದ್ದೇವೆ. ಕೇಳಲಿಕ್ಕೆ ಬಂದದ ನೀನು? ನಮಗೆ ರಾಮದೇವರು ತೋರಿಸಿಕೊಟ್ಟದ್ದು ತಿನ್ಲಿಕ್ಕೆ. ರಾಮದೇವರು ತೋರಿದಂತೆ ವ್ಯವಹರಿಸಿದ್ದೇವೆ. ನಿನಗೆ ಬದುಕಬೇಕು ಅಂತ ಆದ್ರೆ ರಾಮ ಅಂತ ಹೇಳು. ರಾಮ 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 ಅಂತ ಹೇಳು. ರಾಮ ಅಂತ ಹೇಳು. ರಾಮ ಅಲ್ಲಿ ರಾಮ ಇಲ್ಲಿ ರಾಮ ಎಲ್ಲೆಲ್ಲಿಯೂ ರಾಮ. ಪರೀಕ್ಷೆ ಸಂಗೀತ ರಾಮದಾಸ. ರಾಮನ ಹೆಸರು ಕೇಳಿದ ಕೂಡಲೇ ರಾಮದಾಸ. ನಿನಗೆ ರಾಮದಾಸರನ್ನು ಗೊತ್ತಿಲ್ಲ? ಏನು ಗೊತ್ತಿಲ್ಲ ಅದು. ಅಲ್ಲಿ ಕಥೆ ಮಾಡ್ಬೇಕಲ್ಲ. ಅಲ್ಲ ಆಯ್ತು ನಾವೀಗ ಬದುಕಬೇಕು ಅಂತ ಏನು ರಾಮ ಮಾಡಿ. ಮಂತ್ರವ ಜಪಿಸೋ ಹೇ ಮನುಜ. ರಾಮ ಮಂತ್ರವ ರಾಮ ಮಂತ್ರವ ಜಪಿಸು ಸಂಗೀತವನ್ನ ನುಡಿಯುವರು. ರಾಮ ಮಂತ್ರವ ಜಪಿಸು. ತಯಾರು ಮಾಡಿದ್ದಾರೆ. ನೀನು ಓಡುದು ಬೇಡ, ಹೇಳು. ರಾಮ ಮಂತ್ರವ ಜಪಿಸು ಹೇ ಮನುಜ. ರಾಮ ಮಂತ್ರವ ಜಪಿಸೋ ಹೇ ಮನುಜ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಆ ಮಂತ್ರ ಜೀವಂತ ಬೆನ್ನಿನಿ ಕೆಡಬೇಡ. ಸೋಮಶೇಖರ ತನ್ನ ಭಾಮೆಗೆ ಪೇಡಿದ. ಸೋಮಶೇಖರ ತನ್ನ ಭಾಮೆಗೆ ಪೇಡಿದ. ರಾಮ ಮಂತ್ರವ ಜಪಿಸೋ